ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಪೂಜ್ಯ ಶ್ರೀ ಬನ್ನಂಜಿ ಗೋವಿಂದಾಚಾರ್ಯರನ್ನು ಸ್ಮರಿಸಿ ಅವರ ಪಾದಾರವಿಂದಕ್ಕೆ ನಮಿಸಿ ವಿಶ್ವಗೀತಾ ಪರ್ಯಾಯಸ್ಥರಾದ ಶ್ರೀ ಸುಗುಣೇಂದ್ರ ತೀರ್ಥರಿಗೆ ವಂದಿಸಿ ಭಗವದ್ಗೀತೆಯ 3ನೇ ಅಧ್ಯಾಯದ 4ನೇ ಶ್ಲೋಕವನ್ನು ನಾವಿವತ್ತು ನೋಡ್ಬೇಕು. ಶ್ರೀ ಭಗವಾನ್ ಉವಾಚ ನ ಕರ್ಮಣಾಂ ಅನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಶ್ನುತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ನ ಕರ್ಮಣಾಂ ಅನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಶ್ನುತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಇಲ್ಲಿ ಕರ್ಮವೇ ಮಾಡದೇ ಇರೋದ್ರಿಂದ ನನ್ಗೆ ಮೋಕ್ಷ ಸಿಗೋದಾ ಅಂತ ಒಂದು ಪ್ರಶ್ನೆ. ಯಾಕೆಂದ್ರೆ ಈಗಾಗ್ಲೇ ಕರ್ಮ ಅಂತ ಅನ್ನೋದು ತುಂಬಾ ಕಡಿಮೆ ಆಗದ್ದು, ಜ್ಞಾನವೇ ತುಂಬಾ ಮುಖ್ಯವಾದದ್ದು ಅಂತೆಲ್ಲ ಹೇಳಿ ಅದಕ್ಕೆ ಗೊಂದಲವನ್ನು ಒಂದು ಪ್ರಕಟ ಮಾಡಿ ಅರ್ಜುನ ಅದಕ್ಕೆ ಉತ್ತರ ರೂಪವಾಗಿ 2 ಮಾರ್ಗಗಳಿದೆ. ಕರ್ಮ ಅಂತ ಅನ್ನೋದು ಹೆಚ್ಚಾಗಿ ಪ್ರಚುರವಾಗಿರುವಂತ ಒಂದು ದಾರಿಯನ್ನು ಕರ್ಮಯೋಗ ಅಂತ ಹೇಳ್ತಾರೆ, ಜ್ಞಾನ ಪ್ರಚುರವಾಗಿರುವಂತ ಹಾದಿಯನ್ನು ಜ್ಞಾನಯೋಗ ಅಂತ ಹೇಳ್ತಾರೆ ಅಂತ. ಈಗ ಈಗ ಪ್ರಶ್ನೆ ಏನು ಅಂದ್ರೆ, ನಾನು ಯಾವುದು ಕರ್ಮ ಮಾಡದೇ ಇರ್ಬೋದಲ್ಲ, ಕರ್ಮ ಮಾಡದೇ ಇರೋದ್ರಿಂದವೇ ನನಗೆ ಮೋಕ್ಷ ಸಿಕ್ಬಿಟ್ರೆ ನಾನು ಯಾಕೆ ಕರ್ಮ ಮಾಡ್ಬೇಕು? ಅದು ಯುದ್ಧ ಎಂಬ ಒಂದು ಕಷ್ಟವಾದ ಕರ್ಮವನ್ನು, ನಾನು ರಾಗದ್ವೇಷಗಳನ್ನು ಬಿಡೋದಕ್ಕೆ ಕಷ್ಟ ಅಂತ ಕರ್ಮವನ್ನು ನಾನು ಯಾಕೆ ಮಾಡ್ಬೇಕು ಅಂತ ಏನು ಶಂಕೆ ಇತ್ತೋ ಆ ಶಂಕೆಗೆ ಇಲ್ಲಿ ಕೃಷ್ಣ ಹೇಳ್ತಾನ, ನೀನು ಕೃಷ್ಣ ಹೇಳ್ತಾನೆ, ನೀನ್ ಹೆಂಗಾದ್ರೂ ಒಂದು ಕರ್ಮವನ್ನು ಮಾಡದೇ ಇರುವಂತದ್ದು ಅಂತ ಅನ್ನುವಂತ ಒಂದು ಸ್ಥಿತಿಯಿಂದವೇ ನಿಂಗೆ ಮೋಕ್ಷ ಪಡೆಯಕ್ ಸಾಧ್ಯವೇ ಇಲ್ಲ ಅಂತ. ನ ಕರ್ಮಣಾಂ ಅನಾರಂಭಾತ್, ಕರ್ಮ ಮಾಡದೇ ಇರೋದ್ರಿಂದ ನೈಷ್ಕರ್ಮ್ಯಂ ಅಂದ್ರೆ ಮೋಕ್ಷ ಸಿಗತ್ತೆ ಅಂತ ಅನ್ನೋದು ಇಲ್ಲ ಪುರುಷನಿಗೆ ಅಂತಾನ. ನ ಅಶ್ನುತೆ ಅಂತಂದ್ರೆ ಸಿಕ್ಕೋದಿಲ್ಲ, ಮೋಕ್ಷ ಸಿಕ್ಕೋದಿಲ್ಲ, ಪಡೆಯಕ್ ಸಾಧ್ಯ ಇಲ್ಲ. ಯಾರಿಗೆ ಅಂತಂದ್ರೆ ಪುರುಷನಿಗೆ. ಪುರುಷ ಅಂತಂದ್ರೆ ಪುರದಲ್ಲಿ ಇರುವಂತವ, ಪುರ ಅಂತಂದ್ರೆ ಒಂದು ದೇಹ, ಆ ತ್ರಿಗುಣಾತ್ಮಕ ಇರುವಂತ ಲಿಂಗ ಶರೀರದಲ್ಲಿ ಇರುವಂತವನು ಪುರುಷ. ತ್ರಿಗುಣಾತ್ಮಕವಾಗಿರೋ ಈ ಶರೀರದಲ್ಲಿ, ಸ್ಥೂಲ ಶರೀರದಲ್ಲಿಯೂ ಇರುವಂತವನು ಪುರುಷನೇ. ಅಂತ ಪುರುಷ ಅಂತ ಅನ್ನುವಂಥವ್ರು ಒಬ್ಬ ಅಂತ ಅನ್ನುವಾಗ ನಾವು ಯೂಶಲ್ ಆಗಿ ಒಂದು ಮೇಲ್ ಜೆಂಡರ್ನವೇ ಯೂಸ್ ಮಾಡ್ತಾರೆ ಎಲ್ಲರೂ, ಯಾಕೆಂದ್ರೆ ಅದು ಸಹಜವಾಗಿ ಬರ್ತಾ ಇರತ್ತೆ. ಆದ್ರೆ ಇಲ್ಲಿ ಒಂದೇ ಒಂದು ಮೇಲ್ ಜೆಂಡರಿಗೆ ಇದು ರೆಫರ್ ಆಗಲ್ಲ, ಇದು ಬೋತ್ ಮೆನ್ ಅಂಡ್ ವುಮೆನ್ಗೆ ಈ ಪುರುಷ ಶಬ್ದ ಅನ್ವಯ ಆಗತ್ತೆ ಅಂತ ಅನ್ನೋದನ್ನ ಬಾರಿಗೆ ಬನ್ನಂಜಿ ಗೋವಿಂದಾಚಾರ್ಯರು ಅದನ್ನ ಸ್ಪಷ್ಟ ಮಾಡಿ ಹೇಳ್ತಾರೆ. ಈ ಗೀತೆಯ ಸಂದೇಶ ಎಲ್ಲರಿಗೂ ಮುಟ್ಬೇಕಾದದ್ದೇ. ಆ ಯಾರ್ಯಾರೆಲ್ಲ ಈ ದೇಹದಲ್ಲಿ ಇದ್ದಾರೋ ಅಂದ್ರೆ ಲಿಂಗ ಶರೀರ ಅವ್ರಿಗೆ ಇದೆ ಅಂತಂದ್ರೆ ಅದನ್ನ ಕಲ್ಚಿಕೊಂಡಾಗ ಮಾತ್ರ ಅವ್ರಿಗೆ ಮೋಕ್ಷ. ಅದನ್ನು ಕಲ್ಚೋದಕ್ಕೆ ಕರ್ಮ ಮಾಡದೇ ಇರುವಂತದ್ದು ಕಾರಣವೇ ಅಲ್ಲ ಅಂತಂತಾನೆ. ಕರ್ಮವೇ ಮಾಡ್ತಾ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಇಲ್ಲ, ನಾನು ಬಯಕೆ ಅಂತ ಅನ್ನುವಂಥದ್ದು ಇಲ್ದೇ ಇರುವಂತ ಕರ್ಮಗಳು ಅಂತ ಅನ್ನೋದನ್ನ ಮಾಡ್ಬಿಟ್ರೆ ಅದಕ್ಕೆ ಮಾತ್ರ ಸಿದ್ಧಿ ಸಿಕ್ಬಿಡತ್ಯ ಅಂತ, ಅದು ಕೂಡ ಸಿಗಲ್ಲ ಅಂತ ಅಂದ್ಬಿಟ್ಟ. ಕರ್ಮವನ್ನು ಮಾಡ್ತಾ ಇರುವಂತ ಕಾಲಕ್ಕೆ ನಿಷ್ಕಾಮ ಕರ್ಮವನ್ನು ಮಾಡಿದಾಗ ಆ ನಿಷ್ಕಾಮ ಕರ್ಮದಿಂದ ಮುಂದೆ ಆ ಜೀವನಿಗೆ ಮನಸ್ಸು ಅಂತ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುವಂತ ಸ್ಥಿತಿಗೆ ಅದು ಸೇರತ್ತೆ. ಅಂದ್ರೆ ಅದಕ್ಕೆ ಒಂದು ತಿಳಿಯಾಗಿರುವಂತ ಮನಸ್ಸಿಂದ ಶಾಸ್ತ್ರದ ಸರಿಯಾದ ಅರ್ಥ ಪರಮಾತ್ಮ ಅಂತ ಪರಮಾತ್ಮನ ಅದರ ಒಂದು ಯೋಗ್ಯತಾನುಸಾರವಾಗಿ ಜೀವನಿಗೆ ತಿಳ್ಕೊಳಕ್ ಸಾಧ್ಯ ಆಗತ್ತೆ. ಅದರಿಂದ ಬರೀ ಕರ್ಮ ಮಾಡದೆ ಕೂಡೋದ್ರಿಂದವೂ ಮೋಕ್ಷ ಇಲ್ಲ. ಎಲ್ಲ ಕಾಮ್ಯ ಕರ್ಮಗಳನ್ನು ತೊರೆಯೋದ್ರಿಂದವೂ ಮೋಕ್ಷ ಅಲ್ಲ ಅಂತ. ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ ಅಂತಾನ. ಅಂದ್ರೆ ನಚ ಅಂತಂದ್ರೆ ಇದು ಮಾತ್ರ ಅಲ್ಲ, ಇನ್ನೊಂದಿದೆ ಅಂತಾನ. ಬಯಕೆಯ ಕರ್ಮಗಳನ್ನು ತೊರೆದ ಮಾತ್ರಕ್ಕೆಯೇ ಸಿದ್ಧಿಯನ್ನು ಪಡೆಯಲಾರ ಅಂತಾನ. ಸುಮ್ನೆ ಬಯಕೆಯನ್ನೆಲ್ಲ ನಾವು ತೊರೆದ್ಬಿಟ್ಟು ಆ ಕರ್ಮವನ್ನು, ಆ ಯಾವ ಕರ್ಮ ಬಯಕೆಗಾಗಿ ಇದೆಯೋ ಅಂತ ಕರ್ಮವನ್ನು ನಾನು ತೊರೆದ್ರೆ ನಂಗೆ ಮೋಕ್ಷ ಸಿಗತ್ತಾ ಅಂತ ಆ ಪ್ರಶ್ನೆಗೇನು ಇಲ್ಲಿ ಉತ್ತರ ಇದೆ, ಇಲ್ಲ ಅಂತ. ಯಾವುದೇ ಒಂದು ಕರ್ಮವನ್ನು ತ್ಯಾಗ ಮಾಡೋದ್ರಿಂದವೋ ಇಲ್ಲ ಬರೀ ಕಾಮ್ಯ ಕರ್ಮಗಳನ್ನು ತ್ಯಾಗ ಮಾಡೋದ್ರಿಂದವೋ ನಮಗೆ ಮೋಕ್ಷ ಇಲ್ಲ. ಮೋಕ್ಷಕ್ಕೆ ಹೇಗೆ ನಮ್ಗೆ ಸಿಗಾಕ್ ಸಾಧ್ಯ ಅಂತಂದ್ರೆ, ಮೋಕ್ಷ ಅಂತ ಅನ್ನೋದಕ್ಕೆ ಜ್ಞಾನವೇ ಕಾರಣ ಅಂತ ಅನ್ನೋದನ್ನ ಮುಂದೆ ಇನ್ನೂ ಸ್ಪಷ್ಟವಾಗಿ ಹೇಳ್ತಾರೆ. ಆದ್ರೆ ಇಲ್ಲಿ ಬಂದಿರೋಂತ ತಿಳುವಳಿಕೆಯಿಂದವೇ ಅದನ್ನ ಅರ್ಥ ಮಾಡಿ ಹೇಳ್ತಾರೆ ಆಚಾರ್ಯರು. ಒಂದು ಕಾರಣ, ನೀನು ಯುದ್ಧ ಮಾಡ್ಲೇಬೇಕು ಅಂತ ಅನ್ನೋದಕ್ಕೆ, ಯಾಕೆಂದ್ರೆ ನೀನು ಯುದ್ಧ ಮಾಡದೆ ಕೂಡೋದ್ರಿಂದ ನಿಂಗೆ ಮೋಕ್ಷ ಇಲ್ಲ. ಮೋಕ್ಷ ಅಂತ ಅನ್ನೋದು ಬರೋದಕ್ಕೆ ನಿನಗೆ ಬಂದು ಜ್ಞಾನವೇ ಕಾರಣವಾಗಿದೆ. ಜ್ಞಾನ ಅಂತ ಅನ್ನೋದು ಇದ್ರೆ ಮಾತ್ರ
ನಿನ್ಗೆ ಮೋಕ್ಷ ಸಿಗೋದು. ಮತ್ತೆ ಜ್ಞಾನ ಹೇಗ್ ಬರೋದು ಒಬ್ಬನಿಗೆ? ಜ್ಞಾನ ಬರೋದಕ್ಕೆ ಕಾರಣವೇ ಮನಸ್ಸು ತಿಳಿಯಾಗಿರ್ಬೇಕು. ಫಸ್ಟು ಮನಸ್ಸು ಹೇಗ್ ತಿಳಿಯಾಗಿರೋದು? ಆ ಕರ್ಮವನ್ನು ಮಾಡ್ಬೇಕು. ಪುರುಷ ಅಂತಂದ್ರೆ ದೇಹದಲ್ಲಿ ಇದ್ದಾನ. ಆ ದೇಹದಲ್ಲಿ ಇರೋರಿಗೆ ಕರ್ಮ ಮಾಡೋದಕ್ಕೆ ದೇಹ ಕೊಟ್ಟಿದ್ದಾನೆ ಪರಮಾತ್ಮ. ಅಂತ ಕರ್ಮವನ್ನು ಮಾಡ್ತಾ ಮಾಡ್ತಾ ಈ ಅನುಸಂಧಾನ ಪೂರ್ವಕವಾಗಿ ಪರಮಾತ್ಮ ಪ್ರೀತ್ಯರ್ಥವಾಗಿ ಸ್ವತಂತ್ರ ಕರ್ತೃತ್ವದ ಒಂದು ಏನು ಭ್ರಮೆಗೆ ಒಳಗಾಗ್ದೇನೆ ಪರಮಾತ್ಮನೇ ಇದಕ್ಕ ಕರ್ತನಾಗಿದ್ದಾನ ಅಂತ ತಿಳ್ಕೊಂಡು ಅವನ ಪ್ರೀತಿಪೂರ್ವಕವಾಗಿ ಪ್ರೀತಿಸ್ತಾಯಿ ಈ ಕೆಲಸವನ್ನು ಮಾಡಿದಾಗ ಅದು ನಮ್ಗೆ ಲೇಪವನ್ನು ಮಾಡ್ಲಾರ್ದು. ಕರ್ಮದ ಲೇಪ ಇಲ್ಲದೆ ಇರುವಂತ ಒಂದ್ ಸ್ಥಿತಿಯಲ್ಲಿ ಮಾತ್ರ ಜೀವನಿಗೆ ಶಾಸ್ತ್ರದ ತಾತ್ಪರ್ಯ ನಿಜವಾದ ಏನ್ ತಾತ್ಪರ್ಯ ಇದೆಯೋ ಅದು ಅರ್ಥ ಆಗಕ್ ಸಾಧ್ಯ. ಅಲ್ಲಿ ಹೇಳ್ತಾರೆ, ಈ ಹಿಂದೆಯಿಂದ ನಾವು ಆ ಮಾತನ್ನು ಕೇಳ್ತಾ ಬಂದಿದ್ದೆವು. ಎಷ್ಟೇ ಶಾಸ್ತ್ರದಲ್ಲಿ ಬಂದಿದೆ, ಒಂದು 14 ದಾಟಿದ ಒಂದು ಹುಡುಗಿಯೋ ಹುಡುಗನೋ ಒಂದೊಂದು ವರ್ಷದಲ್ಲಿಯೂ ಅವ್ರು ಎಷ್ಟೋ ಕರ್ಮಗಳನ್ನು ಮಾಡ್ತಾ ಹೋಗ್ತಾರೆ. ಕನಿಷ್ಠ ಪಕ್ಷದಲ್ಲಿ 10 ಜನ್ಮಗಳಿಗಾಗಿ ಇರೋ ಬೇಕಾದಷ್ಟು ಕರ್ಮ ಅವರು ಒಂದ್ ಜನ್ಮದಲ್ಲಿ ಮಾಡ್ತಾರೆ. ಬಟ್ 10 ಅಂತ ಅನ್ನೋದಲ್ಲ, ಇನ್ನು ಎಷ್ಟೋ ಜನ್ಮ ಅಂತಾರೆ. ಕೆಲವುದೆಲ್ಲ ಒಂದೇ ಕರ್ಮದಲ್ಲೇ ಎಷ್ಟೋ ಜನ್ಮಕ್ಕೆ ಕಾರಣ ಆಗ್ಬಿಡತ್ತೆ. ಅಂತ ಕರ್ಮಗಳೆಲ್ಲ ಜೀವರು ಮಾಡ್ತಾರೆ. ಅದ್ರಿಂದ ಕರ್ಮ ಅಂತ ಅನ್ನುವಂಥದ್ದು ಮಾಡ್ತಾ ಮಾಡ್ತಾ ಆ ಕರ್ಮದ ಒಂದು ಆ ಫಲಭೋಗ ಅಂತ ಅನ್ನೋದು ಜೀವನಿಗೆ ಕಟ್ಟಿಟ್ಟದ್ದೇ. ಅದ್ ಮಾಡ್ಲೇಬೇಕು ಅದ್ರ ಭೋಗ. ಆ ಕರ್ಮನ ನಾನ್ ಭೋಗ ಮಾಡಿ ತೀರಿಸ್ತೀನಿ ಅಂತಂದ್ರೆ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಭೋಗ ಮಾಡ್ತಾ ಇರುವಾಗ ಮತ್ತಷ್ಟು ಕರ್ಮ ನಿರ್ಮಾಣ ಆಗತ್ತೆ. ಆ ಕರ್ಮವನ್ನು ಕೂಡ ಅನುಭವಿಸ್ಲೇಬೇಕು. ಹಾಗಾಗಿ ಕರ್ಮವನ್ನು ಮಾಡೋಂಥದ್ದು ಅಂತ ಅನ್ನೋಂಥ ಜೀವ ಕರ್ಮದಿಂದ ಹೆಂಗ್ ಬಿಡುಗಡೆಯನ್ನು ಪಡೆಯಕ್ ಸಾಧ್ಯ ಅಂತಂದ್ರೆ, ಕರ್ಮದಿಂದ ಬಿಡುಗಡೆ ಪಡೆಯೋದಕ್ಕೆ ಒಂದೇ ಮಾರ್ಗ ಇದೆ, ಅದು ಜ್ಞಾನ ಅಂತಂದ್ರು. ಕರ್ಮ ಮಾಡ್ತಿರುವಾಗ್ಲೇ ಜ್ಞಾನಪೂರ್ವಕವಾಗಿ ಮಾಡೋದ್ರಿಂದ ಮಾತ್ರ ಅವರಿಗೆ ಆ ಕರ್ಮದ ಬಂಧ ಇರೋದಿಲ್ಲ. ಮತ್ತಷ್ಟು ಆ ಕರ್ಮದ ಬಂಧ ಇಲ್ಲದೆ ಹೋಗ್ತಾ 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 ಮನಸ್ಸು ತಿಳಿಯಾಕ್ ಹೋಗ್ತಾ ಇರತ್ತೆ. ಮನಸ್ಸು ತಿಳಿಯಾದಾಗ ಶಾಸ್ತ್ರದ ಸರಿಯಾದ ಅರ್ಥವನ್ನು ಗ್ರಹಿಸೋದಕ್ಕೆ ಸಾಧ್ಯ ಆಗತ್ತೆ ಅಂತಾರೆ. ಇಂಥ ಒಂದು ಕ್ರಮೇಣವಾಗಿ ಸಿದ್ಧಿ ಸಿಗತ್ತೆ ವಿನಃ ಒಂದೇ ಒಂದು ಮಾಡೋದ್ರಿಂದವೋ ಮಾಡದೇ ಇರೋದ್ರಿಂದವೋ ಸಿಗೋದಿಲ್ಲ ಅಂತಂದ್ರು. ನಾನು ಒಂದು ಕರ್ಮವೂ ಮಾಡೋದಿಲ್ಲ, ನಾನು ಎಲ್ಲಾ ಕಾಮ್ಯ ಕರ್ಮಗಳನ್ನು ತೊರೆಯುತ್ತಾನೆ, ಅದರಿಂದ ನನಗೆ ಮುಕ್ತಿ ಸಿಗೋದಾ ಅಂತಂದ್ರೆ ಇಲ್ಲ ಅಂತ ಅನ್ನೋದನ್ನ ಇಲ್ಲಿ ಕೃಷ್ಣ ಪರಮಾತ್ಮ ಸ್ಪಷ್ಟವಾಗಿ ತಿಳಿಸ್ತಾನೆ. ಕರ್ಮ ಮಾಡದೇ ಇರೋದ್ರಿಂದವೋ ಇಲ್ಲ ಕಾಮ್ಯ ಕರ್ಮಗಳನ್ನು ತೊರೆಯೋದ್ರಿಂದವೋ ನಿಮ್ಗೆ ಮೋಕ್ಷ ಸಿಗೋದಿಲ್ಲ. ಯಾವಾಗ ಸಿಗೋದು ಅಂತ ಅನ್ನೋದಕ್ಕೆ ಮುಂದೆ ಎಷ್ಟೋ ವಿಶ್ಲೇಷಣೆ ಮಾಡ್ತಾನ ಜ್ಞಾನದಿಂದವೇ ಅಂತ. ಇಲ್ಲಿ ಗುರುಗಳು ಅದನ್ನು ಸ್ಪಷ್ಟ ಮಾಡಿ ಇವಾಗ್ಲೇ ಅವ್ರು ಅದನ್ನ ಇಂಟ್ರಡ್ಯೂಸ್ ಮಾಡ್ತಾರೆ. ಯಾಕೆ ಸಿದ್ಧಿ ಬರೋದು ಒಬ್ಬನಿಗೆ? ಯಾವಾಗ ಅವರು ಜ್ಞಾನವನ್ನು ಪಡೆಯುತ್ತಾರೆಯೋ ಆವಾಗ ಮಾತ್ರ ಅಂತ ನಿಷ್ಕಾಮ ಕರ್ಮದಿಂದ ಮೋಕ್ಷ ಅಂತ ಅನ್ನುವಂಥದ್ದು ನೇರವಾಗಿ ಸಿಗೋದಿಲ್ಲ, ಅದು ಕ್ರಮೇಣವಾಗಿ ಸಿಗತ್ತೆ. ಫಲ ಅಪೇಕ್ಷೆ ಇಲ್ಲದೆ ಮಾಡೋದ್ರಿಂದ ಅವ್ರಿಗೆ ಅದು ಬಂಧಕವಾಗಿಲ್ಲ. ಬಂಧಕವಾಗಿಲ್ಲ ಅಂತ ಇಲ್ಲದ ಕರ್ಮಗಳೆಲ್ಲ ಅವ್ರ ಮನಸ್ಸನ್ನು ತಿಳಿ ಮಾಡಿಸತ್ತೆ, ಸ್ವಚ್ಛಗೊಳಿಸತ್ತೆ. ಆ ರೀತಿಲೇ ಅದು ಪ್ರೋಗ್ರೆಸ್ ಆಗತ್ತೆ. ಅದರಿಂದಾಗಿ ಬೇರೆ ರೀತಿಯಿಂದ ನಾನು ನನ್ನ ಮನಸ್ಸನ್ನು ತಿಳಿ ಮಾಡ್ತೀನಿ ಅಂತ ಅನ್ನುವಂತ ಪ್ರಸಂಗವೇ ಇಲ್ಲ. ಇರೋದೇ ದೇಹನಿಗೆ ಮನಸ್ಸು ಮತ್ತೆ ಈ ದೇಹದಿಂದವೇ ಅವನ ಮನಸ್ಸನ್ನು ಸ್ವಚ್ಛಗೊಳಿಸ್ಬೇಕು. ದೇಹದಿಂದ ಹೇಗ್ ಮನಸ್ಸನ್ನು ಸ್ವಚ್ಛಗೊಳಿಸೋದು? ಈ ಕರ್ಮ ಯೋಗದಲ್ಲಿ ತೊಡಗಿ ಅಂತ ನಿಷ್ಕಾಮ ಕರ್ಮದಲ್ಲಿ ತೊಡಗಿದಾಗ ತಾನೇ ಮನಸ್ಸನ್ನು ಅವನು ಆಕ್ಸೆಸ್ ಮಾಡಕ್ ಸಾಧ್ಯ ಜ್ಞಾನಕ್ಕಾಗಿ. ಅದು ಆ ರೀತಿಯಲ್ಲಿ ಮಾತ್ರ ನಿನ್ಗೆ ಮೋಕ್ಷ ಸಿಗೋದೇ ವಿನಃ ಬರೀ ಕರ್ಮ ಮಾಡದೇ ಇರೋದು. ಈವನ್ ಮರಗಳೆಲ್ಲ ಕರ್ಮ ಮಾಡದೇ ಇರತ್ತೆ. ಕರ್ಮ ಮಾಡ್ದೇನೆ 100 ವರ್ಷ 150 ವರ್ಷ ಒಂದೇ ಕಡೆಯಲ್ಲಿ ನಿಂತಿರತ್ತೆ. ಅದಕ್ಕೆಲ್ಲ ಮೋಕ್ಷ ಸಿಗ್ಬೇಕಲ್ಲ. ಆತರ ಯಾವ ಒಂದು ಶಾಸ್ತ್ರದಲ್ಲಿಯೂ ಇಲ್ಲ ಮರಗಳಿಗೆಲ್ಲ ಮೋಕ್ಷ ಸಿಗತ್ತೆ ಅಂತ. ಆದ್ರೆ ಹಾಗಾದ್ರೆ ಎಲ್ಲರೂ ಮರ ಆಗ್ಬೇಕು ಅಂತ ಬಯಸೋರು. ಹಾಗಿಲ್ಲ. ಯಾವ ಮನುಷ್ಯ ಶರೀರದಿಂದವೇ ಮೋಕ್ಷ, ಆ ಮನುಷ್ಯ ಶರೀರದಲ್ಲಿ ಉಪಾಸನೆ ಮಾಡಿಯೇ ಮೋಕ್ಷ. ಕರ್ಮನ ತೊರೆದು ಕಾಮ್ಯ ಕರ್ಮವನ್ನು ತೊರೆಯೋದ್ರಿಂದ ಮೋಕ್ಷ ಅಲ್ಲ. ಅದು ಕ್ರಮೇಣವಾಗಿ ಕಾಮ್ಯ ಕರ್ಮವನ್ನು ತೊರೆದು ನಿಷ್ಕಾಮ ಕರ್ಮದಿಂದ ಆ ಜೀವ ಉದ್ಧಾರದ ಹಾದಿಯನ್ನು ಕಾಣ್ತಾನ ಅಂತ ಅನ್ನೋದೇ ಅದರ ಮುಖ್ಯ ತಾತ್ಪರ್ಯ. ಹೀಗೆ ಹೇಳಿ ಈ ಪದ್ಯದಲ್ಲಿ ಮುಖ್ಯ ವಿಷಯವನ್ನು ಪರಮಾತ್ಮ ತಿಳಿಸ್ತಾನ. ಎಲ್ಲರೂ ಕೂಡ ತಮ್ಮ ಕರ್ಮಗಳಲ್ಲಿ ತಾವು ತೊಡಗಲೇಬೇಕು. ಮನಸ್ಥಿತಿಯನ್ನು ಅವರು ಹೇಗೆ ಇಟ್ಕೋಬೇಕು ಅಂತ ಅನ್ನುವಂಥ ವಿವರವನ್ನು ಮುಂದೆ ಕೊಡ್ತಾನ. ಕರ್ಮ ಇಲ್ಲದೆ ಇರುವಂತದ್ರಿಂದ ಮೋಕ್ಷ ಸಿಗೋದೇ ಇಲ್ಲ ಅಂತ ಅನ್ನುವಂಥದ್ನ ಹೇಳಿ ಆಯ್ತು.
ಅದನ್ನು ಮುಂದೆ ಇನ್ನೂ ವಿವರ ಮಾಡಿ ಹೇಳ್ತಾನ. ಯಾರು ಕರ್ಮ ಇಲ್ಲದೆ ಇರಾಕ್ ಸಾಧ್ಯವೇ ಇಲ್ಲ ಅಂತ ಅನ್ನೋದೇ ನೆಕ್ಸ್ಟ್ ಪದ್ಯ. ಶ್ರೀಕೃಷ್ಣ ಅರ್ಪಣಮಸ್ತು.